ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತೇಳಿ ಕೇರ್ಪಡೆಯಿಂದ. ಯಾಕೆಂದರೆ ವೆಸ್ಟೀಜಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಆರೋಗ್ಯದ ಬಗ್ಗೆ ಇರ್ಬೋದು, ಜಮೀನಿಗೆ ಆರೋಗ್ಯನ ಕಾಪಾಡೋದಿರ್ಬೋದು, ಈ ಕೆಲಸ ಮಾಡ್ತೀವಿ. ಯಾಕೆಂದರೆ ರಾಸಾಯನಿಕ ಗೊಬ್ಬರ ಇರ್ಬೋದು, ಔಷಧಿ ಹೊಡೆಯೋದಿರ್ಬೋದು, ಕಳೆ ಔಷಧಿ ಹೊಡೆಯೋದಿರ್ಬೋದು, ಎಲ್ಲನೂ ಕೂಡ ಅದನ್ನು ಬಳಸಿದ್ರು ಕೂಡ ಇವತ್ತು ನಮ್ಮದನ್ನು ಕೂಡ ಯಾವ ಥರ ಬಳಸಿದ್ರೆ ಯಾವ ಥರ ರಿಸಲ್ಟ್ ಬರ್ತಿದೆ. ಯಾಕೆಂದರೆ ನಿನ್ನೆ ಔಷಧಿ ಅಂಗಡಿಯವ್ರು ಬಂದಿರಂತೆ, ಕೆಮಿಕಲ್ ಅಂಗಡಿಯವರು, ಅವರೆಲ್ಲ ಬಂದು ಇವತ್ತು ಇದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟವ್ರಂತೆ. ಯಾಕೆಂದರೆ ಆ ಕಡೆ ಒಂದು ಫ್ಲಾಟಲ್ಲಿದೆ ಏಕಾದು ಅಷ್ಟಾಗ್ಲೂ, ಈ ಕಡೆ ಇದು 1 2 3 ಜಮೀನಲ್ಲಿ ಇರೋವಂಥದ್ದು ನಮ್ಮದು ಕೊಟ್ಟಿದ್ದೀವಿ. ಇದನ್ನ ಬಳಸ್ತಿದ್ದಾರೆ. ನಿನ್ನೆ ನಾನು ಹೋಗ್ಬೇಕಾದ್ರೆ ಮೊನ್ನೆ ದಿವಸ ಒಂದು ಅಕ್ವಾಜಲ್ ಅಂತಿದೆ, ಅಕ್ವಾಜಲ್ 1.5 ಎಕರೆನ ಮೇಂಟೈನ್ ಮಾಡುತ್ತೆ. ಯಾಕೆಂದರೆ ಇದು ಒಂದೇ 1.5 ಎಕರೆ ಮೇಂಟೈನ್ ಮಾಡಲ್ಲ. ಹಾಕುವಂಥ ಗೊಬ್ಬರಗಳ ಜೊತೆ ಇರ್ಬೋದು, ನಮ್ಮ ಗೊಬ್ಬರ ಇರ್ಬೋದು, ಯಾವುದೇ ಗೊಬ್ಬರ ಇರ್ಬೋದು, ಅದ್ರ ಜೊತೆ ಹಾಕಿದ್ರೆ ಇದೇನು ಮಾಡ್ತಾ ಬರುತ್ತೆ, ಒಂದು ಈ ಗೊಬ್ಬರನ ಹಾಕುವಂಥ ಗೊಬ್ಬರಗಳ ಜೊತೆ ಇದು ಏನೇನು ಕೆಲಸ ಮಾಡುತ್ತೆ, ಭೂಮಿಲಿ ಫಲವತ್ತ ಬರೋಲ್ಲ ಮತ್ತು ಗಿಡಗಳು ಇಳುವರಿ ಆಗೋಲ್ಲ, ಅದನ್ನು ಹೆಚ್ಚು ಮಾಡ್ತಾ ಬರುತ್ತೆ. ಒಂದೇನಪ್ಪ ಅಂತಂದರೆ ಭೂಮಿ ಹಾಳಕ್ಕೆ ಹೋಗಲ್ಲ ಮತ್ತು ಬೇರುಗಳು ಹಾಳಕ್ಕೆ ಹೋಗಲ್ಲ, ಇಳುವರಿ ಕಮ್ಮಿ ಆಗುತ್ತೆ ಅಂತ ಒಂದನ್ನು ಇದು ಮಾಡ್ತಾ ಬರುತ್ತೆ. ಅವರು ಇವತ್ತು ಎಣ್ಣೆ ಒಂದು ಏನು ಪ್ರಾಬ್ಲಮ್ ಮಾಡಿದ್ದಾರೆ ಅಂತಂದರೆ, ನಾನು ಹೇಳಿದ್ದು ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ಅರ್ಥ ಆಗದೆ ಇರೋದ್ರಿಂದ ಅವ್ರೇನು ಮಾಡ್ಬಿಟ್ಟಾರೆ, ಡ್ರಿಪ್ ಅಂತಂದ್ರೆ ನನಗೂ ಅರ್ಥ ಆಗಿಲ್ಲ. ಈ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಂಡು ಒಂದು ಹಾಕಿ ಅಂತ ಹೇಳಿದೆ. ಅವರೇನು ಮಾಡಿದ್ದಾರೆ, ಒಂದು 20 ಗ್ರಾಮನೋ ಒಂದು 10 ಗ್ರಾಮನೋ ಹಾಕೊಂಡಿದ್ದಾರೆ. 10 ಗ್ರಾಮ್ ಹಾಕೊಂಡು ಏನಾಗ್ಬಿಟ್ಟಿದೆ, ಕ್ಯಾನು ನೀರನ್ನ ಎಳ್ಸೋಕ್ಕಾಗಿಲ್ಲ. ಅದೇನಾಗಿದೆ, ಒಳಗಡೆ ಎಲ್ಲ ನೀರು ಥರ ಗಟ್ಟಿಯಾಗ್ಬಿಟ್ಟಿದೆ. ಗಟ್ಟಿಯಾದಾಗ ಏನಾಗಿದೆ ಅಂದರು, ಗೊಬ್ಬರದ ಅಂಗಡಿಯರಿಗೆಲ್ಲ ಫೋನ್ ಮಾಡಿ ಬೋದ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡಿದ್ಮೇಲೆ ನೀವು ಹೇಳಿದ್ದು ನನಗೆ ಅರ್ಥ ಇಲ್ಲ, ನಾವು ಹೇಳಿದ್ದು ನಿಮ್ಗೆ ಅರ್ಥ ಇಲ್ಲ. ಅದರಿಂದಾಗಿ ಈ ಗೊಬ್ಬರ 1.5 ಎಕರೆನ ಮೇಂಟೈನ್ ಮಾಡುತ್ತೆ ಅಂತಂದರೆ ಇವತ್ತು ಅಗ್ರಿ ಅಕ್ವಾಜಲ್ಲು. ಈಗ ಅವ್ರು ಏನು ಮಾಡಿದ್ರು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಶಿವಣ್ಣರೇ, ನೆನ್ನೆ ಯಾವ ಥರ ಇದು ಮಾಡಿದ್ರಿ, ಏನು ಕನ್ಫ್ಯೂಸ್ ಆಯ್ತು ನಿಮಗೆ, ಯಾವ ಥರ ಪ್ರಾಬ್ಲಮ್ಮು ಇದೇನಪ್ಪ ಹಿಂಗಾಗ್ಬಿಡ್ತು ಅಂತ? ಬಿಡಿಸು ಅಂತಂದ್ರೆ ಗೊಬ್ಬರ ನಾವು ಟ್ರಿಪ್ ಎಳೆಯೋದು, ಟ್ರಿಪ್ ಎಳೆಯೋದಂದ್ರೆ ನೀವು ಗೊಬ್ಬರ ಗಿಡಕ್ಕೆ ಹಾಕೋದು ಅಂತಂದ್ರೆ ನೀವು ನಾವು ಅರ್ಥ ಮಾಡಿಲ್ಲ. ನಾವು ಪಂಪಲ್ಲಿ ಎಳಿಸ್ತಿದ್ವಲ್ಲ, ಅದಕ್ಕೆ ಹಾಕೊಂಡು ಅದು ಪಂಪ್ ಎಳಿದಾಯ್ತು. ಆಮೇಲೆ ಸೀರಾ ಸಪ್ರೇಟಾಗಿ ಎಳ್ಕೊಂಡೆ, ಒಂದೇ ಇಷ್ಟ ಹಾಕೊಂಡೆ, ಅದು ಒಂದು ಬೋಸಿ ತುಂಬಾನೇ ಆಗೋಯ್ತು. ಆಗ ನಿಮ್ಗೆ ಏನು ಅನಿಸ್ತು, ಹಂಗೆ ಬೋಸಿ ತುಂಬಾದಾಗ ಹಾಕಕ್ಕಾಗ್ಲಿಲ್ಲ, ಅದು ಎಳಿನಿಲ್ಲ, ಕೆಳಕ್ಕೆ ಸುರ್ಬಿಟ್ಟದ ನೆಲಕ್ಕೆ. ಒಂದು ಗಿಡದ ಹತ್ರ ಸುರಿದಿದ್ರೆ ಇನ್ನೂ ತುಂಬ ಅನುಕೂಲ ಆಗೋದು. ಈಗ ತಂಗಿ ಸೊಸಿ ಮಗ್ಳಿಗೆ ಸುರಿದಿದ್ರೆ, ಈಗ ತಂಗಿಕಾಯಿ ಬಿಡ್ದಿರೋ ಅಂಥದ್ದು ಮತ್ತು ಹೂವು ಉದ್ರೋದು, ಹಳಿ ಉದ್ರೋದು ಏನಾರ ಇದ್ದಿದ್ರೆ ಅದೇ ಮಾಡೋದು. ತೆಂಗಿನಕಾಯಿ ತೆಂಗಿನ ಮರದಲ್ಲಿ ಸುತ್ತ ಇಳೋದು ತೆಂಗಿನ ಮರಗಳು, ತೆಂಗಿನಕಾಯಿಗಳು ಜಾಸ್ತಿ ಆಗೋದಕ್ಕೆ ಅನುಕೂಲ ಮಾಡಿಕೊಡೋದು. ಆದರೆ ನೀವೇನು ಮಾಡಿದ್ದೀರಾ, ಒಂದು ಬದು ಸೈಡಿಗೆ ಸುರ್ಬಿಟ್ಟಿದ್ದೀರಾ ಅಲ್ವಾ? ಈಗ ನೀವು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಯ್ತು. ಈಗ ಬುಡಕ್ಕೆ ಅಂತಂದ್ರೆ ಅವಾಗ ಅರ್ಥ ಆಯ್ತು ನಮ್ಗೆ. ಅವಾಗ ನೀವೇ ಇಲ್ಲ ಒಂದು ಫೋನ್ ಮಾಡ್ಬಿಟ್ಟಿರಿ ನೀವು, ಆಗ ನಾನು ತಂಗಿ ಮರ ಇದ್ರೆ ತಂಗಿ ಮರ ಸುರ್ಬಿಡಿ ಅಂತ ಹೇಳಿವ್ರಿ. ಅದೇ ನಾನು ಫೋನ್ ಮಾಡಿಲ್ಲ, ಇನ್ನು ರಿಟರ್ನ್ ಸ್ವಿಚ್ ಅಪ್ ಆಯ್ತಾರೆ, ಫೋನ್ ಮಾಡಿ ನಾನು. ಒಟ್ಟಿನಲ್ಲಿ ಈಗ ಔಷಧಿ ಅಂಗಡಿ ಏನಂತ ಹೇಳಿದ್ರು, ಇದು ಬಂದು ನೋಡ್ಬಿಟ್ಟು ಇಲ್ಲ ಇದಕ್ಕೆ ಹಾಗೆ ನಾವು ಕೊಟ್ಟರೆ ಔಷಧಿ ಈ ಗಿಡ ಚೆನ್ನಾಗಿ ಅಂತ ಅವ್ರಿಗೆ ಏನು ಹೇಳಿಲ್ಲ ನಾನು. ಏನೋ ಇದು ಮಾಡ್ಕೊತಾರೆ ಬಿಟ್ಟು ಈ ಗಿಡಕ್ಕೆ ಈ ಗಿಡ ಚೆನ್ನಾಗಿದೆ ಅಂತ ಅಂದಾರ ಅಷ್ಟೇ. ಈಗ ನಿಮ್ಗೆ ನಂಬಿಕೆ ಬರ್ತಿದ್ಯಾ, ನಾವು ಹೇಳಿದ್ಕು ಅವ್ರು ಹೇಳಿದ್ಕು ಈಗ ಹೆಂಗಿದೆ ಅಂತ ವ್ಯತ್ಯಾಸ? ಅವ್ರು ಹೇಳೋದಕ್ಕೆ ಇದು ನಂಬಿಕೆನೇ ಬರ್ತದ. ಇದು ನೆಕ್ಸ್ಟ್ ಟೈಮ್ ಎಲ್ಲಕ್ಕೂ ಇದನ್ನೇ ಬಳಸ್ಬೇಕು ಅನ್ನೋ ನಂಬಿಕೆ ಇದೆ. ಓಕೆ, ನೋಡಿ ಇವತ್ತು ಗಿಡಗಳು ಬೇರುಗಳು ಆಳಕ್ಕೆ ಹೋಗೋವಂಥದ್ದು, ಎರೆಹುಳಗಳು ಜಾಸ್ತಿ ಆಗುವಂಥದ್ದು, ಗೆಡ್ಡೆ ರೋಗ ಬರೋವಂಥದ್ದು ಯಾವುದೇ ಇದನ್ನು ಕೂಡ ಇದು ಕ್ಲಿಯರ್ ಮಾಡ್ತಾ ಬರುತ್ತೆ. ಆ ಕ್ಲಿಯರ್ ಮಾಡೋದ್ರ ಜೊತೆಗೆ ಇಳುವರಿನ ಜಾಸ್ತಿ ಕೊಡ್ತಾ ಬರುತ್ತೆ. ಇದೊಂದನ್ನೇ ಹಾಕಂಗಿಲ್ಲ, ಇದ್ರ ಜೊತೆ ನೀವು ಯಾವ ಗೊಬ್ಬರ ಬಳಸ್ತೀರೋ ಆ ಗೊಬ್ಬರನ ಇದ್ರ ಜೊತೆಗೆ ಬಳಸೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ವಿಡಿಯೋ ಯಾರು ಫಸ್ಟ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ ಮುಖಾಂತರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ನಾನು